ಈ ಕಾಲೇಜಲ್ಲಿ ಓದುವ ಮಕ್ಕಳು ನೋಡಿ, ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಓದಬೇಕು ಅಂತ ಒಂದು ಪ್ಲಾನ್ ಹಾಕಿ ಮಲಗ್ಬಿಡ್ತಾರೆ. ಬೆಳಿಗ್ಗೆ ಯಥಾ ಪ್ರಕಾರ ಲೇಟಾಗಿ ಹೇಳ್ತಾರೆ, ರೆಡಿಯಾಗಿ ಕಾಲೇಜಿಗೆ ಹೋಗ್ತಾರೆ. ಬೆಳಿಗ್ಗೆ ಮತ್ತೊಂದು ಪ್ಲಾನು ಮಾಡ್ಕೋತಾರೆ, ಸಾಯಂಕಾಲ ಬಂದು ಓದೋಣ ಅಂತ. ಕಾಲೇಜ್ನಿಂದ ಸಾಯಂಕಾಲ ಮನೆಗೆ ಬರ್ತಾರೆ, ತಿಂಡಿ ಆದ್ಮೇಲೆ ಟಿವಿ ನೋಡ್ತಾರೆ, ಸ್ವಲ್ಪ ಸ್ನೇಹಿತರ ಜೊತೆ ಸಂಭಾಷಣೆ ಮಾಡ್ಕೋತಾರೆ. ಅದಾದ್ಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ, ಅಷ್ಟರಲ್ಲಿ ರಾತ್ರಿ ಮಲಗಬೇಕಾಗಿರೋ ಟೈಮ್ ಆಗ್ಬಿಡುತ್ತೆ. ಇಲ್ಲಿ ಆಗುವುದಾದ್ರೂ ಏನು, ಬೆಳಿಗ್ಗೆ ಆರಾಮಾಗಿ ಮಲಗಬೇಕು ಅಂತ ಶರೀರ ನಿರ್ಧಾರ ಮಾಡ್ಬಿಡುತ್ತೆ. ಸಾಯಂಕಾಲ ಟಿವಿ, ಸೋಷಿಯಲ್ ಮೀಡಿಯಾ, ಸ್ನೇಹಿತರ ಜೊತೆ ಅಂತ ಮನಸ್ಸು ನಿರ್ಧಾರ ಮಾಡ್ಬಿಡುತ್ತೆ. ಈ ಶರೀರ ಮತ್ತೆ ಮನಸ್ಸು ಯಾವಾಗಲೂ ಆರಾಮ್ ಕೊಡುವಂತ ಸ್ವಲ್ಪ ಸುಖಕರವಾದ ಅನುಭವಗಳನ್ನ ಹಿಂಬಾಲಿಸುತ್ತೆ. ಹೀಗಾಗಿ ಅವು ನಮ್ಮ ಸಂಕಲ್ಪಕ್ಕೆ ಸಹಕಾರ ನೀಡದೆ ಆರಾಮನ್ನು ಹುಡುಕಿಕೊಂಡು ಹೋಗುತ್ತೆ. ನಾವು ಇದಕ್ಕೆ ಸೋಮಾರಿತನ, ಆಲಸ್ಯತನ ಅಂತ ಹೇಳ್ತೀವಿ. ಇದು ಒಂದು ಪ್ರತಿಕ್ರಿಯೆ, ಯಾವುದಾದರೂ ಮಾಡಲೇಬೇಕಾಗಿರುವ ಒಂದು ಕೆಲಸದ ಕಡೆಗೆ ಇರುವ ನಮ್ಮ ಪ್ರತಿಕ್ರಿಯೆ ಅಷ್ಟೇ. ನಾವು ಈ ಸೋಮಾರಿತನವನ್ನು ಗೆದ್ದು ನಮ್ಮ ಕೆಲಸವನ್ನು ಮಾಡಬೇಕು ಅಂದ್ರೆ ನಾವು ಕೆಲಸದ ಕಡೆಗೆ ನಾವು ತೋರಿಸುವ ಪ್ರತಿಕ್ರಿಯೆ ಬದಲಾಯಿಸಬೇಕು. ನೋಡಿ, ಈ ಓದುವ ಮಕ್ಕಳನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಕೆಲವು ಪೋಷಕರು ಯಾವುದಾದ್ರೂ ಒಂದು ವಸ್ತುವಿನ ತೀವ್ರ ಆಸೆ ಅಥವಾ ಒಂದು ಆಕಾಂಕ್ಷೆ ಮಕ್ಕಳಿಗೆ ಕೊಡ್ತಾರೆ. ಈ ಕಾಲೇಜ್ ಮಕ್ಕಳಿಗೆ ನೀನು 95% ನಲ್ಲಿ ಪಾಸ್ ಆದ್ರೆ ನಿನಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿದಾಗ ಅದು ಕೆಲವೊಮ್ಮೆ ವರ್ಕೌಟ್ ಆಗುತ್ತೆ. ಯಾಕೆಂತಂದ್ರೆ ಕಾಲೇಜ್ ಮಕ್ಕಳಿಗೆ ಬೈಕ್ ಅನ್ನೋದು ಒಂದು ದೊಡ್ಡ ಆಸೆ, ಒಂದು ದೊಡ್ಡ ಕನಸು. ಅವರಿಗೆ ಸೋಮಾರಿತನದಿಂದ ಸಿಗುವ ಆರಾಮಿಗಿಂತ 10 ಪಟ್ಟು ಸಂತೋಷ ಅವರ ಬೈಕ್ ಕೊಡುತ್ತೆ ಅನ್ನೋ ಅರಿವಾಗುತ್ತೆ. ಆಗ ಸಹಜವಾಗಿ ಅವರ ಸೋಮಾರಿತನ ಮುಗಿದು ಹೋಗುತ್ತೆ. ಇಲ್ಲಿ ಬೈಕ್ ಅನ್ನೋದು ಒಂದು ಮೋಟಿವೇಶನ್, ಅದು ಕೊಡುವ ಸಂತೋಷ ಈಗ ಅವರ ಸೋಮಾರಿತನ ಕೊಡುವ ಸಂತೋಷಕ್ಕಿಂತ ಹೆಚ್ಚಾಗಿರುತ್ತೆ. ಇದು ತಿಳಿದುಕೊಳ್ಬೇಕಾಗಿರುವಂತ ಒಂದು ಪಾಯಿಂಟ್. ಬೈಕ್ ಕೊಡಿಸಿ ಮೋಟಿವೇಶನ್ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಒಂದು ದೊಡ್ಡ ಆಕಾಂಕ್ಷೆ ಬೇಕಾದ್ರೂ ಕೊಟ್ಟು ಉತ್ಸಾಹ ತುಂಬಿಸಬಹುದು. ಉದಾಹರಣೆಗೆ ಒಂದು ದೊಡ್ಡ IPS ಅಥವಾ IAS ಆಫೀಸರ್ ಆಗುವ ಕನಸು ಅವರ ಮನಸ್ಸಿನಲ್ಲಿ ಮೂಡಿಸಬಹುದು. ಈ ತರದ ಒಂದು ಕನಸು ಅವರ ಮನಸ್ಸಿನಲ್ಲಿ ತೀವ್ರವಾದರೆ ಅದು ಅವರಿಗೆ ಬೇಕಾದಂತ ಮೋಟಿವೇಶನ್ ಖಂಡಿತ ಕೊಡುತ್ತೆ. ಒಟ್ನಲ್ಲಿ ಅವರ ಮೋಟಿವೇಶನ್ ಯಾವ ರೀತಿ ಇರಬೇಕು ಅಂದ್ರೆ ಅದು ಅವರ ಆಲಸ್ಯತನ ಕೊಡುವ ಸುಖಕ್ಕಿಂತ ಹೆಚ್ಚು ಸುಖ ಕೊಡುವ ವಸ್ತು ಆಗಿರಬೇಕು. ಇದೇ ಅದರ ಸೀಕ್ರೆಟ್. ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಸಾಮಾನ್ಯವಾಗಿ ಭಾನುವಾರ ದಿನ ಕೆಲವರು ಸ್ವಲ್ಪ ಲೇಟಾಗಿ ಹೇಳ್ತಾರೆ. ನಿದ್ದೆ ಪ್ರಿಯರಿಗೆ ಇದು ಆನಂದದ ಸಮಯ. ಆದ್ರೆ ಯಾವುದೋ ಒಂದು ಭಾನುವಾರ ಬೆಳಿಗ್ಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಏನಾದ್ರೂ ಅಮೆರಿಕಾದಿಂದ ಬರ್ತಿದ್ದಾನೆ ಅನ್ಕೊಳ್ಳಿ. ಫ್ಲೈಟ್ ಬೆಳಿಗ್ಗೆ 5:15 ಲ್ಯಾಂಡ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನೀವು ಶನಿವಾರ ರಾತ್ರಿಯಿಂದಲೇ ಪ್ಲಾನ್ ಮಾಡಕ್ ಶುರು ಮಾಡ್ತೀರಾ. ರಾತ್ರಿ ಬೇಗ ಊಟ ಮುಗಿಸಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಏರ್ಪೋರ್ಟ್ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅಲಾರಾಮ್ ಇಟ್ಟು ಮಲಗ್ತೀರಾ. 2-3 ಸಾರಿ ನಿದ್ದೆಯಿಂದ ಎದ್ದು ಅಲಾರಾಮ್ ಸರಿಯಿದೆ ಅಂತಾನೂ ನೋಡ್ತೀರಾ. ಬೆಳಿಗ್ಗೆ ಅಲಾರಾಮ್ಗಿಂತ ಮುಂಚೆನೆ ಎದ್ದು ಏರ್ಪೋರ್ಟ್ ಹೋಗೋದಿಕ್ ರೆಡಿ ಆಗ್ತೀರಾ. ಇಲ್ಲಿ ಯಾಕೆ ಆಲಸ್ಯ ಬರ್ಲಿಲ್ಲ, ಯಾಕೆ ಸೋಮಾರಿತನ ಬರ್ಲಿಲ್ಲ? ಕಾರಣ ಇಷ್ಟೇ, ನಿಮಗೆ ಭಾನುವಾರ ಬೆಳಿಗ್ಗೆ ಎಕ್ಸ್ಟ್ರಾ ನಿದ್ದೆ ಮಾಡೋದು ಇಷ್ಟ, ಅದು ಸ್ವಲ್ಪ ಸುಖ ಕೊಡುತ್ತೆ. ಆದರೆ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮಗೆ ತುಂಬಾನೇ ಇಷ್ಟ. ಅವನನ್ನು ಭೇಟಿಯಾದಾಗ ಒಂದು ಆಹ್ಲಾದ, ಆನಂದ, ಸಂತೋಷ ನಿಮ್ಮ ಸೋಮಾರಿತನ ಕೊಡುವ ಸಣ್ಣ ಆರಾಮಿನ ಮುಂದೆ ಒಂದು ದೊಡ್ಡ ಆನಂದ ಕೊಡುವ ವಿಷಯ ಇದ್ರೆ ನಿಮ್ಮ ಆಲಸ್ಯ ಮಾಯವಾಗಿ ಬಿಡುತ್ತೆ.